ಕ್ರಿಕೆಟ್ ನಂತರ ಸಿನಿಮಾಗೆ ಎಂಟ್ರಿ ಕೊಟ್ಟ ವಾರ್ನರ್. ಟಾಲಿವುಡ್ ಅಂಗಳದಲ್ಲಿ ಆಸೀಸ್ ಮಾಜಿ ಆಟಗಾರ ಡೇವಿಡ್ ವಾರ್ನರ್. ಹೌದು, ಡೇವಿಡ್ ವಾರ್ನರ್. ಇದೊಂದು ಹೆಸರು ಕೇಳಿದ್ರೆ ಸಾಕು ನಿಮಗೆಲ್ಲ ತಟ್ಟಂತ ಹೊಳೆಯೋದು ಅವರ ಹೊಡಿಬಡಿ ಆಟ. ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟರ್ ಡೇವಿಡ್ ವಾರ್ನರ್ ಕ್ರಿಕೆಟ್ ಜಗತ್ತಿನಲ್ಲಿ ಅಷ್ಟ ದಿಕ್ಕುಗಳಲ್ಲಿಯೂ ಬಾಲನ್ನ ಅಟ್ಟಿದ್ದಾರೆ. ವಾರ್ನರ್ ಕ್ರಿಸ್ ಕಚ್ಚಿ ನಿಂತ್ರೆ ಸಾಕು ಎದುರಾಳಿಗಳು ಪತರ್ಗುಟ್ಟಿ ಹೋಗಬೇಕು. ಆ ರೇಂಜ್ ಅಲ್ಲಿ ಬ್ಯಾಟ್ ಬೀಸುತ್ತಾರೆ. ಬ್ಯಾಟಿಂಗ್ ಮಾತ್ರವಲ್ಲ, ಫೀಲ್ಡಿಂಗ್ ನಲ್ಲೂ ಕೂಡ ಇವರು ಎತ್ತಿದ ಕೈ. ಸದಾ ಕಾಲ ಬೌಂಡರಿ ಗೆರೆಯಲ್ಲಿ ಹೆಚ್ಚು ನಿಂತುಕೊಂಡು ಬಾಲ್ ಕಂಡೊಡನೆ ಚಿರತೆಯಂತೆ ಓಡುತ್ತಾ ಬಾಲ್ ಹಿಡಿದು ಎದುರಾಳಿಗಳಿಗೆ ನಡುಕ ಹುಟ್ಟಿಸುತ್ತಾರೆ. ಇಂತಹ ಡೇವಿಡ್ ವಾರ್ನರ್ IPL ನಲ್ಲೂ ಕೂಡ ಸಖತ್ ಹವಾ ಎಬ್ಬಿಸಿದ್ದರು. 2016ರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕನಾಗಿ ಕಪ್ ಕೂಡ ಗೆಲ್ಲಿಸಿಕೊಟ್ಟಿದ್ದರು. ಇಲ್ಲೂ ಕೂಡ ಅವರು ಅಪಾರ ಫ್ಯಾನ್ಸ್ ಹೊಂದಿದ್ದಾರೆ. ಇಂತಹ ವಾರ್ನರ್ ಇದೀಗ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಸಿನಿಮಾ, ಅದೇಗೆ, ಹೀಗೆ ನಾನಾ ಪ್ರಶ್ನೆಗಳು ಕಾಡುತ್ತಿದೆಯಾ? ಡೋಂಟ್ ವರಿ, ಅದಕ್ಕೆಲ್ಲ ಉತ್ತರ ಈ ಸ್ಟೋರಿ ನೋಡಿ. ಡೇವಿಡ್ ವಾರ್ನರ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ರೀಲ್ಸ್ ಆಗ್ಲಿ, ಇನ್ನು ಅನೇಕ ತರಹದ ಪೋಸ್ಟ್ ಮಾಡುತ್ತಾ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ನೀವು ನೋಡಿರಬಹುದು, ಭಾರತ ಪ್ರವಾಸ ಕೈಗೊಂಡಾಗ ತಾವು ಕ್ರಿಕೆಟ್ ಆಡುತ್ತಿರುವಾಗ ಮೈದಾನದಲ್ಲಿ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಸಿನಿಮಾದ ನೃತ್ಯ ಕೂಡ ಮಾಡಿದ್ದರು. ಮೈದಾನದಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡುತ್ತಾ ಅಭಿಮಾನಿಗಳನ್ನ ರಂಜಿಸಿದ್ದರು. ಇಂತಹ ವಾರ್ನರ್ ಇದೀಗ ಕ್ರಿಕೆಟ್ ನಿಂದ ದೂರವಾಗಿದ್ದಾರೆ, ಅಂದ್ರೆ ನಿವೃತ್ತಿ ಘೋಷಿಸಿದ್ದಾರೆ. ಹಾಗಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೈತ್ರಿ ಮೂವಿ ಮೇಕರ್ ಸಂಸ್ಥೆಯಲ್ಲಿ ನಿರ್ಮಾಣ ಕಂಡಿರುವ ರಾಬಿನ್ ಹುಡ್ ಸಿನಿಮಾದಲ್ಲಿ ಡೇವಿಡ್ ವಾರ್ನರ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದನ್ನ ಕೇಳಿದ ಸಿನಿಮಾ ಪ್ರಿಯರು ಫುಲ್ ಖುಷಿಯಾಗಿದ್ದಾರೆ. ಆದರೆ ವಾರ್ನರ್ ಗೆಟಪ್ ಯಾವ ರೀತಿ ಇರಲಿದೆ ಎಂಬುದರ ಬಗ್ಗೆ ಸಸ್ಪೆನ್ಸ್ ಇಡಲಾಗಿದೆ. ವಾರ್ನರ್ ತಮ್ಮ ಎಲ್ಲ ಶೂಟಿಂಗ್ ಕಾರ್ಯವನ್ನ ಕೂಡ ಮುಕ್ತಾಯಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಒಂದು ರಾಬಿನ್ ಹುಡ್ ಚಿತ್ರವನ್ನ ವೆಂಕಿ ಕುಡುಮುಲ್ ಅವರು ನಿರ್ದೇಶನ ಮಾಡಿದ್ದಾರೆ. ನಟ ನಿತಿನ್ ನಾಯಕನ ಪಾತ್ರದಲ್ಲಿ ಮಿಂಚಿದ್ದಾರೆ. ಶ್ರೀಲೀಲಾ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ತಿಂಗಳಾಂತ್ಯಕ್ಕೆ ರಾಬಿನ್ ಹುಡ್ ಸಿನಿಮಾ ತೆರೆ ಮೇಲೆ ಕಾಣಲಿದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಕ್ರಿಕೆಟ್ ಬಿಟ್ಟು ವಾರ್ನರ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಂತಾಗಿದೆ. ಆದ್ರೆ ವಾರ್ನರ್ ಗೆಟಪ್ ಯಾವ ತರ ಇರಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.